ದೇವರು ಚೆನ್ನಾಗಿಟ್ಟಿರಲಿ, ಆ ಕನ್ನಡ ಮಾತೆ ಚೆನ್ನಾಗಿ ಆರೋಗ್ಯ ಕೊಟ್ಟು ಅವರಿಗೆಲ್ಲ ಶಕ್ತಿನ ಅವರಿಗೆ ನೀಡಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಈ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಗೆ ಆಚರಣೆ ಮಾಡ್ತಾ ಇದ್ದೀವಿ. ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ವಿಜೃಂಭಣೆಯಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಸೇರಿ ಇದನ್ನು ನೆರವೇರಿಸ್ತಾ ಇದ್ದಾರೆ. ಅವರಿಗೆಲ್ಲ ದೇವರು ಚೆನ್ನಾಗಿಟ್ಟಿರಲಿ, ಆ ಕನ್ನಡ ಮಾತೆ ಚೆನ್ನಾಗಿ ಆರೋಗ್ಯ ಕೊಟ್ಟು ಅವರಿಗೆಲ್ಲ ಇನ್ನೂ ಹುಮ್ಮಸ್ಸವಾಗಿರ್ತಕ್ಕ ನಡೆಯುವಂಥ ಶಕ್ತಿನ ಅವರಿಗೆ ನೀಡಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಕಾರ್ಯಕ್ರಮ ಏನೋ ಮಾಡಿಕೊಂಡಿದ್ದಾರೆ? ಇವತ್ತಿರ್ತಕ್ಕಂಥ ಏನಿಲ್ಲ, ರಕ್ತದಾನ ಮತ್ತು ಹೀಗೆ ಎಲ್ಲ ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಾಡಿಟ್ಟಂಗೆ ನಡೆಸ್ತಾ ಇದ್ದಾರೆ. ನಮ್ಮ ಹೆಸರು ನಾಗೇಶ್ ಅಂದ್ಬಿಟ್ಟು, ನಮ್ಮ ಮುನೇಶ್ವರ ಬ್ಲಾಕಲ್ಲಿ ಕನ್ನಡ ಅಭಿಮಾನಿಗಳು ನಾವು, ನಮ್ಮ ಅಪ್ಪಾಜಿಯವರು, ನಮ್ಮ ಪಾನಿಪುರಿ ರಾಮಣ್ಣ, ನಮ್ಮ ಪ್ರಕಾಶ್ನವರು ಎಲ್ಲ ನಮ್ಮ ಸಹಜಗಳು ಸೇರಿ ಈ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡವನ್ನು ಇನ್ನೂ ನಮ್ಮ ಹೆಚ್ಚಾಗಿ ಎಲ್ಲರೂ ಬೆಳೆಸಬೇಕು, ಉಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಮುನೇಶ್ವರ ಶನೇಶ್ವರ ದೇವಸ್ಥಾನವನ್ನು ಮುಖ್ಯಸ್ಥರಾದಂಥ ನಮ್ಮ ಅಪ್ಪಾಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ರಕ್ತದಾನ ಶಿಬಿರ ಹಾಗೂ ಪ್ರಸಾದ ವಿನಿಯೋಗ ಮುಂತಾದ ಕಾರ್ಯಕ್ರಮಗಳು ಜರುಗಿದೆ. ಎಲ್ಲರಿಗೂ ಸುಸ್ವಾಗತ. ಸೇರುವಂಥ ಭಕ್ತಾದಿಗಳಿಗೆಲ್ಲರೂ ನಮಸ್ಕಾರ. ಇವತ್ತು ನಮ್ಮ ಮುನೇಶ್ವರ ಬ್ಲಾಕು 17th ಮೇನ್ ಅಲ್ಲಿ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ. ಮತ್ತು ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಇದನ್ನು ಉದ್ಘಾಟನಾ ಸಮಾರಂಭವನ್ನು ನಮ್ಮ ಶನೇಶ್ವರ ಸ್ವಾಮಿಯ ಗುರುಗಳಾದಂತಹ ಅಪ್ಪಾಜಿಯವರು ಇದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ವೆಂಕಟೇಶ್ ಅಂತ. ಪುಟ್ಟಮ್ಮ ಹಬ್ಬಕ್ಕೆ ಸಾರರಲ್ಲೇ ನಾರಣ್ಣೈದಿರು ಬಾಳೆ ಚಪಾರುಡಿ ದೇವರ ಮಾಡಾರಲ್ಲೇ ಬೀದಿ ಬೀದಿಂಬಾಗಲೇ ಬಿನ್ನಾಣಿ ಅನ್ಮಯ ಅವಲಳಿಲಿ ಸನ್ಮಾತ್ಮ ದೇವಸ್ಥಾನ ಹತ್ರ ರೋಡಲ್ಲಿ ಮಾಡಾರಲ್ಲೇ ಅಕ್ಕ ಅಕ್ಕ ತಿರಗಿ ನೋಡೆ ಚಿಕ್ಕ ಸುಗ್ದಾರಲ್ಲಿ ಚಿತ್ತರದ ಮಡೆ ಬಂದು ಬಿತ್ತಾರಿ ತಿರಗಿ ನೋಡೆ